ಥ್ಯಾಂಕ್ಸ್ ಬ್ರೋ. ಶಿವಮೊಗ್ಗದ ಹೊಸನಗರದಲ್ಲಿ ಐತಿ. ಹೊಸನಗರದಿಂದ ಈಗ ಸಿದ್ದಾಪುರ ಹೋಗ್ತಿದ್ದೀನಿ, ಉತ್ತರ ಕರ್ನಾಟಕ ಜಿಲ್ಲೆಗೆ. ಇಲ್ಲಿಂದ 74 ಕಿಲೋಮೀಟ್ರ್ ಇದೆ. ಈಗ ಸಮಯ ಒಂದು 7:45 ಆಯಿತು. ಉತ್ತರ ಕರ್ನಾಟಕ ಸರ್, ಉತ್ತರ ಕರ್ನಾಟಕ ಸಿದ್ದಾಪುರಕ್ಕೆ. ತಮ್ಮ ನೇಟಿವ್ ಕೊಡಗು ಸರ್. ಗುರಣ್ಣ ಹೆಬ್ಬಾಳ ಅಂತೇಳಿ ಈಗ ಸಿದ್ದಾಪುರ ಜಿಲ್ಲೆ ಕಂಪ್ಲೀಟ್. ಸೋಲೋ ರೈಡಿಂಗ್ ಸೋಲೋ ರೈಡಿಂಗ್ ಒಬ್ಬರೇ ಹೋಗ್ತಾ ಇದ್ರ? ಒಬ್ಬರು ಹೋಗ್ತಿದ್ದೀನಿ. ಗುಡ್. ಯಾವಾಗಲಿಂದ ಮಾಡ್ತಾ ಇದ್ರಿ ಇದು ಮೊನ್ನೆ 14ದಿಂದ 14 ಸ್ಟಾರ್ಟ್ ಮಾಡಿ. ಕೊಡಗು ಎಲ್ಲಿ? ಕೊಡಗು ಮಡಿಕೇರಿ. ಹೌದಾ? ತಮ್ಮ ಹೆಸರು? ಪ್ರಶಾಂತ್. ಓಕೆ, ಸೈಕಲ್. ಓಕೆ, ನಾನು ನಾನು ಅದಕ್ಕೆ ಮನೆ ಕುಂದಾಪುರ ಹೋಗಿದ್ದೇವೆ ನಾವು. ನೆಕ್ಸ್ಟ್ ಈಗ ಸಿದ್ದಾಪುರ. ಎಷ್ಟು ಜಿಲ್ಲೆ ಮುಗಿಸಿದ್ರಿ ಈಗ? ಈಗ 6 ಆಯಿತು. ಬೆಂಗಳೂರಾ? ಬೆಂಗಳೂರಲ್ಲ, ಕೊಡಗಿಂದ. ನಾವು ನಮಗೆ ಟೈಮ್ ಸಿಗಂಗಿಲ್ಲ ಅಷ್ಟೇ. ನಾವು ಲಾಂಗ್ ಹೋಗ್ಬೇಕಂತಿದೆ ಒಂದು 15-20 ದಿನ. ಬಟ್ ರಜೆ ಹೋಗಿ ಸರ್, ಒಳ್ಳೆ ಬೈ ಸಿಗಂಗಿಲ್ಲ ನಮಗೆ ಅಷ್ಟೇ. 2-3 ದಿನ ಮ್ಯಾಕ್ಸಿಮಮ್. ಮೈಂಡ್ ಫುಲ್ ಫ್ರೀ ಆಗುತ್ತೆ. ಹಾಂ, ಓಕೆ. ಏನೋ ತೊಂದರೆ ಇದ್ರೆ ಫೋನ್ ಮಾಡಿ, ಆಯ್ತಾ? ಆಯ್ತು ಸರ್. ಏನೋ ಹಾಲ್ಟ್ ಮಾಡ್ತೀರಾ? ಇದು ಪೆಟ್ರೋಲ್ ಬಂಕಲ್ಲಿ ಹಾಲ್ಟ್ ಆಯ್ತು. ಎಲ್ಲಿ? ಪೆಟ್ರೋಲ್ ಬಂಕಲ್ಲಿ ಸಿದ್ದಾಪುರ. ಅಲ್ಲ, ಇಲ್ಲೆಲ್ಲ ಹಾಲ್ಟ್ ಮಾಡ್ತೀರಾ ಇವತ್ತು? ಇಲ್ಲ, ಇವತ್ತು ಹಾಲ್ಟ್ ಆಗಿದ್ದೀನಿ. ನೆನ್ನೆ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಮಾಡಿ, ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಭಾರತ್ ಪೆಟ್ರೋಲ್ ಇದೆಯಲ್ಲ, ಹೌದಾ, ಅಲ್ಲಿ ಹಾಲ್ಟ್ ಆಗಿದ್ದು. ಕಮ್ಯುನಿಕೇಶನ್ ಇರಂಗಿಲ್ಲ, ಹೆಂಗೆ ಆಗ್ಬಿಡ್ತು ಅದಷ್ಟೇ. ಆಯ್ತು, ಮಳೆ ಬರೋ ಅಲ್ಲಿ ಫಸ್ಟ್ ಅಲೋ ಮಾಡಿಲ್ಲ, HEP ಅವ್ರು ಅಲೋ ಮಾಡಿಲ್ಲ. ಮತ್ತೆ ಅದಕ್ಕೆ ನನ್ನ ಯಾವ್ದೋ ಪೊಲೀಸ್ ಸ್ಟೇಷನ್ ಎಲ್ಲೇ ಹೋದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲಿದ್ರೆ ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವ್ದಿರ್ತೋ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಗೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಆಯ್ತಾ? ನಮ್ಮ ನಂಬರ್ ಇಟ್ಕೊಂಡ್ಬಿಡಿ, ಏನಾರು ಇದ್ರೆ ಫೋನ್ ಮಾಡಿ. 9480 9480 ಕಾಲ್ ಮಾಡಿ. ಆಯ್ತು ಸರ್. ತಮ್ಮ ಹೆಸರು ಏನಂದ್ರಲ್ಲ? ಪ್ರಶಾಂತ್. ಸೇವ್ ಮಾಡ್ತಾರೆ. ಇಲ್ಲ, ಬನ್ನಿ, ನೀವು ಬರ್ರಿ. ನೀವು ಬನ್ನಿ ಸರ್, ಈ ಕಡೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಫೋನ್ ಮಾಡಿ. ಆಯ್ತು. ಅಲ್ಲ, ಒಟ್ಟು ಕೆಲವೊಂದು ಪೆಟ್ರೋಲ್ ಬಂಕಲ್ಲಿ ಅಲೋ ಮಾಡಲ್ಲ ಸರ್ ಅವರು. ಆಯ್ತು, ಫಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಹೇಳಿದ್ರೆ ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಆಯ್ತು. ಓಕೆ. ಇಲ್ಲ, ಪೊಲೀಸ್ ಸ್ಟೇಷನ್ ಹೆಲ್ಪ್ ಸಿಗುತ್ತೆ, ಬೇರೆ ಯಾರು ಹೆಲ್ಪ್ ಮಾಡಲ್ಲ. ಆಯ್ತು ಸರ್. ಇವಾಗ ಸರ್ ಹೇಳಿದ್ರು, ಯಾವುದೇ ಜಿಲ್ಲೆಗೆ ಹೋದ್ರು ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ವಿಷಯ ತಿಳಿಸಿ, ಅವರು ಏನು ಹೆಲ್ಪ್ ಮಾಡ್ತಾರೆ ಅಂದರು. ಸ್ವಲ್ಪ ಖುಷಿನೇ. ಅವ್ರ ನಂಬರ್ ಕೊಟ್ಟಿದ್ದಾರೆ, ಏನಾದರೂ ತೊಂದರೆ ಇದ್ರೆ ಕಾಲ್ ಮಾಡಿದ್ದೆ ಅವರು. ತಿಂಡಿ ಏನಿದೆ? ಇಡ್ಲಿ ಬಂತು. ನೋಡಿ, ಈಗ ಆನಂದಪುರ ಸೈಡಲ್ಲಿ ಸ್ವಲ್ಪ ಮರ ಹೋಗಿಲ್ಲ. ಈ ಆನಂದಪುರ ಇದರಲ್ಲಿ ಈ ರೋಡ್ ವ್ಯಾಪಾರದಲ್ಲಿ ಎಲ್ಲ ಜಾಸ್ತಿ ಮರ. ಈ ರೋಡ್ ಆಗಲ್ಲ ಸಾಕು, ಈ ಮ್ಯಾಕ್ಸಿಮಮ್ ಮಳ ತೆಗೆದ ಏನು ಯಾರ ಈ ಶುಂಠಿ ಗಿಡ ವ್ಯಾಪಾರ ಪರಿಸರ ಏನಷ್ಟು ಉಳಿಸೋದಿಲ್ಲ. ಬ್ಯಾಂಗ್ಳೂರು ಮೈಸೂರು ರೋಡ್ ಮಾಡೋಕ್ಕೆ 1 ಲಕ್ಷ ಮರ ಕಡಿದ್ರು. ಮತ್ತೆ ಅದು ನೆಟ್ಲಿಕ್ಕೆ ಎಷ್ಟು ಕಷ್ಟ ಇದೆ. ಏನು ರೋಡ್ ಸಾಕು, ಹೆಂಗಿದ್ರು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಹೋಗೋದು. ನೋಡಿ, ಆನಂದಪುರ ಸೈಡಲ್ಲಿ ಎಂತೆಂಥ ಮರಗಳು ತೆಗೆದು ಪರಿಸರವನ್ನು ಹಾಳು ಮಾಡೋದೇ ಅದೇ. ಈಗ ಅದಕ್ಕಾಗಿ ನಿಂತಿದ್ದಾರೆ, ಇನ್ನಷ್ಟು ಮರ ತೆಗೆದಾಗ ರಗಳೆ ಮಾಡಿ ಅಲ್ಲಿ ಫುಲ್ ಮಂಗಗಳೇ. ಈಗ ನಾವು ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3 ಇಡ್ಲಿ ತಿಂದ್ಬಿಟ್ಟು ನನಗೆ ಸಾಕಾಗಿಲ್ಲ, ಹೊಟ್ಟೆ ಫುಲ್ ಆಗಿಲ್ಲ, ಒಂಥರ ಹಸ್ದುಬಿಟ್ಟು ಸತ್ತೋಗ್ಬಿಟ್ಟಿದ್ದೀನಿ. ಇಷ್ಟೊಂದು ಬನ್ಸು ತಿಂದೆ. ಹಂಗೆ ಒಂದು 2 ಲೀಟ್ರು ನೀರು ಇಸ್ಕೊಂಡ್ಬಿಟ್ಟೆ. ಕೊಡಗಿಂದ. ಕೊಡಗು ಸ್ಟ್ಯಾಂಡ್ ಹೋಗಿದ್ಯಾ? ಇದಾದ್ರೆ ನೋಡ್ರಿ, ಇದು ಸಾಲಿಡ್ ಇರುತ್ತೆ. ಇದು ಒಳ್ಳೇದಿಲ್ಲ. ಅದು ಗೇರ್ ಸೈಕ್ಲಿಗೆ ಅದೇ ಫಿಟ್ ಮಾಡ್ಬೇಕು, ಬೇರೆ ಯಾವ್ದು ಬರೋದು. ಹೌದೌದು, ಆಗಲ್ಲ. ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ದಾರೆ.
ಹಾಯ್. ಸುಮಾರು ಹೊತ್ತಾಯ್ತು, ಕೂತು ಸಾಕಾಯ್ತು. ಸ್ವಲ್ಪ ನಿಂತ್ಕೊಂಡು ಹೋಗೋಣ. ಇದು ಸಿದ್ದಾಪುರಕ್ಕೆ ಹೋಗೋ ದಾರಿನೇ, ಆದರೆ ಇದರಿಂದ ಜೋಗ್ ಫಾಲ್ಸ್ಗೆ ಹೋಗ್ಬೋದು. ಜೋಗ್ ಫಾಲ್ಸ್ ಇಲ್ಲಿಂದ 24 ಕಿಲೋಮೀಟ್ರ್ ಇದೆ. ನಿನ್ನೆ ನೈಟ್ ಒಂದು ಅರ್ಧ kg ಮೂಸಂಬಿ ತಗೊಂಡಿದ್ದೆ, ಈ ಥರ ಬರುವಾಗ ದಾರಿಯಲ್ಲಿ ಬರುವಾಗ ತಿನ್ನೋಣ ಅಂತ. ಈಗ ಸಮಯ ಬಂದ್ಬಿಟ್ಟು ಒಂದು ಗಂಟೆ ಆಯಿತಾ. ಇಲ್ಲಿ ಕೂತ್ಬಿಟ್ಟು ತಮ್ಮನೇಲಿ ಎಡಿಟ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ಎಲ್ಲಿ ಹೋಟ್ಲಿದೆ ಅಂತ ಗೊತ್ತಿಲ್ಲ. ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಲೊಕೇಶನ್ ನೋಡ್ಕೊಂಡು ಹೋಗೋಣ. ಹಾಗೆ ನಮ್ಮದು ತಮ್ಮನೇಲಿ ರೆಡಿ ಆಯಿತು ಫಸ್ಟ್ ವಿಡಿಯೋದು. ಸ್ಟ್ಯಾಂಡ್ ಪಾಪ ಅಜ್ಜಿಗೆ ಎತ್ತಾಗೈತೆ. ಎತ್ತಾಳಿಗೆ ಮತ್ತೆ ನಿಮ್ಮನೆ ನಗ್ರಿ ಅಂತ ನಾ ಹೇಳಲ್ಲ. ಅಕ್ಕಲ್ಲ ಅಂದ್ರೆ ಸುಮ್ಮನೆ ಹಾಕಿಂಗೆ ಯಾರ್ಯಾರು ಸಿಕ್ಕಲ್ಲ ಕನ್ಯೆ ಕೊಟ್ಟು ಅಕ್ಕಲ್ಲ ಅಂತ ಹೋಗಿದ್ರೆ ನಾ ಏನೋ ಮಾಡುತ್ತೆ. ಆಯ್ತು. ₹100 ವಾಟರ್ ಏನು ತಗೊಂಡಿಲ್ಲಲ್ಲ, ವಾಟರ್ ತಗೊಂಡು ಇಲ್ಲ. ಫಸ್ಟ್ ಒಂದು ರೋಡಲ್ಲಿ ರೈಲ್ವೆ ಟ್ರ್ಯಾಕ್ ಸಿಕ್ಬಿಡ್ತು. ಓಕೆ, ಸುಮಾರು ದಿನದಿಂದ ಒಂದು ಉದ್ದಕ್ಕಿರುವಂಥ ರೋಡ್ ಸಿಕ್ಬಿಡ್ತು. ಸುಮಾರು ಒಂದು 1 ಕಿಲೋಮೀಟ್ರ್ ಕಾಣಿಸ್ಬಿಡ್ತಿದ್ಯಲ್ಲ ಇಲ್ಲಿಂದ. ಚೆನ್ನಾಗಿದೆ. ಈಗ ಸಮಯ ಬಂದ್ಬಿಟ್ಟು 3:12 ಆಯ್ತು ಈಗ. ಇದ್ರಲ್ಲ ಸರ್ ಅವರು 5 ಗಿಡನ ಕೊಟ್ಟಿದ್ದಾರೆ. ಆಗ ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮ ಹೆಸರು? ಅಶೋಕ್ ಅಂತ ಸರ್. ನಮ್ಮ ಉತ್ತರ ಕನ್ನಡ ಜಿಲ್ಲೆ ರೀಚ್ ಆಯಿತು. ಇವಾಗ ಎಲ್ಲಿದ್ದೀನಿ ಅಂದರೆ ಸಿದ್ದಾಪುರದ ನಮ್ಮ ಸರ್ಕಾರಿ ಶಾಲೆಯಲ್ಲಿದ್ದೀನಿ ಈಗ. ಇಲ್ಲೆಲ್ಲಾದರೂ ಒಂದು ಮರ ನಡುವ, ನಮ್ಮ ಮೊನ್ನೆ ಸಕಲೇಶ್ವರ ಕೊಟ್ಟಿರುವಂಥ ಹಣ್ಣಿನ ಮರ ನಡುವ ಇಲ್ಲೆಲ್ಲಾದರೂ. ಮಕ್ಕಳು ರಜೆ ಎಲ್ಲ ಕಳೆದು ಬರುವಾಗ ನೋಡ್ತಾರೆ ಅವರು. ನಮ್ಮ ಸೀಬೆಕಾಯಿ ಮರವೂ ಅಲ್ಲೇ ಇದೆ, ಆಗ ಹಣ್ಣಿನ ಮರ ಅಲ್ಲೇ ನಡುವಂತೆ. ಹಾಗೆ ನಮ್ಮದು 7ನೇ ಜಿಲ್ಲೆ ಆಗಿರೋ ಉತ್ತರ ಕನ್ನಡ ಜಿಲ್ಲೆಯು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇನ್ನು ನಮಗೆ ಪೆಟ್ರೋಲ್ ಬಂಕು ಸ್ಟೇ ಹುಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ನಂದು ಒಂದು ಗ್ಲೌಸು ಕಾಣೋದಾಯಿತು, ಎಲ್ಲೋ ಆಯ್ತು ಅಂತ ಗೊತ್ತಿಲ್ಲ. ಅದೇ ಹುಡ್ತಾ ಇದ್ದೀನಿ ಈಗ. ಪವನ್ ಅಂತ, ಪ್ರಶಾಂತ್ ಅಂತ. ಅರ್ಜೆಂಟಲ್ಲಿ ಮಾತಾಡ್ಬಿಟ್ಟು ಗ್ಲೌಸನ್ನ ಅದ್ರ ಮೇಲೆ ಮಡಗಿದೆ. ಇಲ್ಲಿ ಬಿದ್ದಿದೆ ನೋಡಿ. ಶಬಾ, ಅವರು ಇಲ್ಲಿಂದ ಹೋಗಿದ್ದಾರೆ ಸಾರೆಲ್ಲ, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಿದ್ದಿದ್ದಾನೆ. ಆಗ ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ನಯರಾಂಬ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಸಿಕ್ಕಿದೆ. ಅದಕ್ಕೆ ದೇವ್ರು ನೋಡಿ ಗ್ಲೌಸ್ನ ಬೀಳಿಸ್ಬಿಟ್ಟು ನಾನು ಈ ಕಡೆ ಕರೆಸಿದ್ದಾನೆ. ಇಲ್ಲ ನಾನು ಅಲ್ಲಿ ಕೇಳಿಬಿಡ್ತಿದ್ದೆ, ಇಂಡಿಯನ್ ಹತ್ರ ಎಲ್ಲ ಚೆನ್ನಾಗಿದೆ. ಇಲ್ಲಿ ವ್ಯೂ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ಟೆಂಟ್ ಹಾಕೋ ನೋಡ್ತಾವ್ರೆ. ನಾನು ಟೆಂಟ್ನ ಮುಂದೆ ಈ ಥರ ಸೈಕಲ್ ನಿಲ್ಲಿಸ್ಬಿಡ್ತೀನಿ. ಯಾಕಂದರೆ ಗಾಡಿ ಬರುವಂಥ ಪ್ಲೇಸ್ ಇದು. ನೈಟು ಲಾರಿ ಹಚ್ಬಿಟ್ಟು ಹಿಂಗೆ ಬಂದುಬಿಡ್ತದೆ, ಮತ್ತು ನನ್ನ ಮೇಲೆ ಹಚ್ಬಿಡ್ತದೆ. ಅಲ್ಲಿ ನಮ್ಮ ಆಗುಂಬೆ ಇದೆಯಲ್ಲ, ಆಗುಂಬೆ ಇಳಿಯುವಂಥ ಪ್ಲೇಸಲ್ಲಿ ಒಂದು ಸೋಮೇಶ್ವರ ಅಂತ ಒಂದು ಪ್ಲೇಸ್ ಇದೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಆ ಥರ 2 ಜನ ಮಲಗಿಬಿಟ್ಟು ಅವ್ರ ಮೇಲೆ ಲಾರಿ ಹಚ್ಬಿಟ್ಟು ಹೋಗೇ ಬಿಟ್ರಂತೆ. ಆಗ ಈಗ ನಾವು ಸೇಫಾಗಿ ರೀಚ್ ಆಗಿದ್ದೀವಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಖುಷಿ ಆಯ್ತಿದೆ. ಇವತ್ತಿಗೆ 1 ವಾರ ಆಯಿತು, 7 ದಿನ ಆಯಿತು. 1 ವಾರ ಟೋಟ್ಲಾಗಿ ನಾವು 512 ಕಿಲೋಮೀಟ್ರನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಸ್ವಲ್ಪ ಖುಷಿ ಆಯ್ತಿದೆ. ಏನು ಹೇಳ್ಬೇಕಂತ ಗೊತ್ತಾಯ್ತಿಲ್ಲ. ಇನ್ನೂ ಇದೇ ಥರ
ನನ್ನ ಶಕ್ತಿಯನ್ನು ಕೊಟ್ಬಿಟ್ಟು ಎಲ್ಲನೂ ಕಂಪ್ಲೀಟ್ ಮಾಡೋ ಥರ ಮಾಡಲಿ. ಏನಾದರೂ ನಾನು ಬಿಡೋದಿಲ್ಲ, ಕಂಪ್ಲೀಟ್ ಮಾಡೇ ಬಿಡ್ತೀನಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಒಂದು ಹೊಸ ವಿಡಿಯೋಲಿ ಕಾಣೋ ತನಕ ಬೈ ಬೈ.